ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 17/7/2025. ಬೆಳಗಿನ ತರಗತಿ ರಿವೈಸ್ ಮುರಳಿ 27/3/1968. ಪವಿತ್ರ ಮಕ್ಕಳೇ, ಸನ್ಯಾಸಿಗಳು ನಾರಿ ನರಕಕ್ಕೆ ದಾರಿ ಎಂದು ಹೇಳಿದ್ದಾರೆ. ಅವರದು ನಿವೃತ್ತಿ ಮಾರ್ಗ. ಅವರು ಎಂದೂ ಸಹ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಸನ್ಯಾಸಿಗಳು ಗೃಹಸ್ಥಿಗಳನ್ನು ತಮ್ಮ ಅನುಯಾಯಿಗಳನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮದು ಗೃಹಸ್ಥ ಆಶ್ರಮ ಪವಿತ್ರವಾಗಿದೆ, ಅವರದು ಅಪವಿತ್ರ ಆಗಿದೆ. ಇವರನ್ನು ಮತ್ತೆ ಪವಿತ್ರರನ್ನಾಗಿ ಮಾಡಬೇಕು. ನರ ನಾರಿ ಇಬ್ಬರೂ ಪವಿತ್ರರಾಗಬೇಕಾಗಿದೆ. ಇಬ್ಬರೂ ನರಕಕ್ಕೆ ದಾರಿಯಾಗಿದ್ದಾರೆ, ಮತ್ತೆ ಸ್ವರ್ಗಕ್ಕೆ ದಾರಿಯಾಗಬೇಕು. ಆತ್ಮಿಕ ತಂದೆ ಆತ್ಮಗಳೊಂದಿಗೆ ಆತ್ಮಿಕ ಸಂಭಾಷಣೆ ಮಾಡುತ್ತಿದ್ದಾರೆ. ಆತ್ಮಗಳಿಗೆ ತಿಳಿಸುತ್ತಿದ್ದಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಎಲ್ಲ ಪಾಪಗಳು ಭಸ್ಮ ಆಗುತ್ತದೆ. ಕೇವಲ ಈ ಜನ್ಮದ ಪಾಪ ಅಷ್ಟೇ ಅಲ್ಲ, ಜನ್ಮ ಜನ್ಮಾಂತರದಿಂದ ಪಾಪಾತ್ಮರುಗಳಾಗುತ್ತಾ ಬಂದಿದ್ದೇವೆ. ಆತ್ಮ ಏನು ಚೊಕ್ಕ ಚಿನ್ನ ಆಗಿತ್ತು, ಅದರಲ್ಲಿ ಕಲ್ಮಶಗಳು ಸೇರಿರುವುದರಿಂದ ಶರೀರವೂ ಸಹ ಪತಿತ ಆಗಿದೆ. ವ್ಯತ್ಯಾಸ ಕಂಡುಬರುತ್ತದೆಯಲ್ಲವೇ? ದೇವತೆಗಳು ಸುಂದರ ಆಗಿದ್ದರು, ಅವರೇ ಈಗ ಶ್ಯಾಮ ಆಗಿದ್ದಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಆತ್ಮಗಳು ಪವಿತ್ರ ಆಗುವುದರಿಂದ ಶರೀರವೂ ಸಹ ಸತ್ಯಯುಗದಲ್ಲಿ ಶುದ್ಧ ಪ್ರಕೃತಿಯಿಂದ ಪವಿತ್ರ ಶರೀರ ರೆಡಿಯಾಗುತ್ತದೆ. ಈಗ ಪ್ರಕೃತಿಯು ಅಶುದ್ಧವಾಗಿದೆ. ತಂದೆಯ ನೆನಪನ್ನು ಮಾಡುವುದರಿಂದ ಪ್ರಕೃತಿಯು ಶುದ್ಧ ಆಗುತ್ತದೆ. ಆತ್ಮ ಅವಶ್ಯವಾಗಿ ಶುದ್ಧ ಆಗಲೇಬೇಕು ಅಲ್ಲವೇ? ಆತ್ಮ ಅವಶ್ಯವಾಗಿ ಶುದ್ಧ ಆಗಬೇಕಲ್ಲವೇ? ಆತ್ಮನನ್ನು ಶುದ್ಧ ಮಾಡುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ಇದಕ್ಕೆ ಹೇಳಲಾಗುತ್ತದೆ ಪ್ರಾಮಾಣಿಕ, ನಂಬಿಗಸ್ತ, ಆಜ್ಞಾಕಾರಿ. ತಂದೆ ಕಲ್ಯಾಣ ಮಾಡುವುದಕ್ಕೋಸ್ಕರವೇ ತಿಳಿಸುತ್ತಿದ್ದಾರೆ. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೇವೆ ಅಷ್ಟು ಹೂಗಳಾಗುತ್ತೇವೆ. ಹೂವಿನಲ್ಲಿಯೂ ಸಹ ನಂಬರ್ ವಾರ್ ಇದ್ದಾರಲ್ಲವೇ? ತಮ್ಮನ್ನು ತಾವೇ ಮಿಯಾಮಿಟ್ಟು ಎಂದು ತಿಳಿದುಕೊಳ್ಳಬಾರದು. ನನಗೆ ಎಲ್ಲ ಗೊತ್ತಿದೆ ಎಂದು ತಿಳಿದುಕೊಳ್ಳಬಾರದು. ನಿಮ್ಮ ಕರ್ತವ್ಯದಿಂದ ಅರ್ಥ ಆಗುತ್ತದೆ ಯಾರು ಯಾವ ಪ್ರಕಾರದ ಹೂವು ಆಗಿದ್ದಾರೆ. ಮಕ್ಕಳ ಕರ್ತವ್ಯವೇ ಆಗಿದೆ ಪ್ರತಿಯೊಬ್ಬರಿಗೂ ತಂದೆಯ ಸಂದೇಶ ಕೊಡುವುದು, ತಂದೆಯನ್ನು ನೆನಪು ಮಾಡುವುದು. ಸ್ವಯಂ ತಂದೆಯ ನೆನಪಿನಲ್ಲಿ ಇದ್ದು ಅನ್ಯರಿಗೆ ಸಂದೇಶ ಕೊಡಬೇಕು. ಸ್ವಯಂ ನೀವೇ ನೆನಪು ಮಾಡುತ್ತಿಲ್ಲ ಎಂದರೆ ಆಗ ನೀವು ಸತ್ಯ ಸಂದೇಶವಾಹಕರು ಆಗುವುದಿಲ್ಲ. ಸತ್ಯಖಂಡಕ್ಕೆ ಹೋಗಬೇಕು ಅಂದರೆ ರಿಯಾಲಿಟಿಯಲ್ಲಿ ಸತ್ಯವಂತರಾಗಬೇಕು. ಸುಳ್ಳು ಹೇಳಬಾರದು, ಏಕೆಂದರೆ ತಂದೆಯ ಜೊತೆಗೆ ಧರ್ಮರಾಜ ಇದ್ದಾರಲ್ಲವೇ? ಅವರು ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡುವವರಾಗಿದ್ದಾರೆ. ನಾವು ಇಲ್ಲಿ ಲೆಕ್ಕಾಚಾರ ಚುಕ್ತ ಮಾಡಲಿಲ್ಲ ಎಂದರೆ ಧರ್ಮರಾಜ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾನೆ. ಹೇಗೆ ಶಿಕ್ಷೆಗಳು ಸಿಗುತ್ತದೆ, ಆ ಸಮಯದಲ್ಲಿ ಮಕ್ಕಳಿಗೆ ಸಾಕ್ಷಾತ್ಕಾರವೂ ಆಗುತ್ತದೆ. ಶಿಕ್ಷೆಗಳು ಯಾರ ಮೂಲಕ ಸಾಕ್ಷಾತ್ಕಾರ ಮಾಡಿಸಲಾಗುತ್ತದೆ ಅದೂ ಸಹ ಇಲ್ಲ. ಯಾರು ತಂದೆಯ ಕೈ ಬಿಟ್ಟು ಹೋಗಿರುತ್ತಾರೆ ಆ ಲೈನಿನಲ್ಲಿ ಬಂದು ನಿಂತುಕೊಳ್ಳುತ್ತೀರಿ. ಆಗ ನಿಮಗೆ ತೋರಿಸಲಾಗುತ್ತದೆ ನೀವು ಇನ್ನೂ ಸುಧಾರಣೆಯಾಗಿಲ್ಲ ಎಂದು. ಸಾಕ್ಷಾತ್ಕಾರದಲ್ಲಿ ತೋರಿಸಲಾಗುತ್ತದೆ. ಮಾಯೆ ಎಷ್ಟೊಂದು ಪ್ರಬಲವಾಗಿದೆ. ತಂದೆಯ ಹತ್ತಿರ ಕೆಲವು ಮಕ್ಕಳು ಕೇಳುತ್ತಾರೆ, ಯಾರು ಶಿಕ್ಷೆಯನ್ನು ಭೋಗಿಸುತ್ತಾರೆ ಅವರ ಲೆಕ್ಕಾಚಾರ ಏನಾಗಿರುತ್ತದೆ? ಅವರಿಗೆ ಹೇಳಿರಿ, ಇವರ ಪಾಪ ಬಹಳಷ್ಟು ಭಸ್ಮ ಆಗುತ್ತದೆ. ಧರ್ಮರಾಜ ಇಷ್ಟೊಂದು ಶಿಕ್ಷೆಗಳನ್ನು ತೋರಿಸುತ್ತಿದ್ದಾನೆ ಎಂದಾಗ ತಂದೆಯಿಂದ ವಿಮುಖರಾಗಿದ್ದಾರೆ ಎಂದು ಹೇಳಿರಿ. ಶಿಕ್ಷೆಯನ್ನೂ ಸಹ ನೋಡುತ್ತಾರೆ. ಶಿಕ್ಷೆಯನ್ನು ನೋಡಿದರೂ ಸಹ ಸುಧಾರಣೆಯಾಗುವ ಬದಲು ಮಕ್ಕಳು ತಂದೆಯಿಂದ ದೂರ ಓಡುತ್ತಾರೆ. ಹೇಗೆ ಒಂಟೆಯು ನೀರಿಗೆ ಬಹಳ ಹೆದರುತ್ತದೆ,
ತನ್ನದೇ ಮೂತ್ರದಲ್ಲಿ ತನ್ನ ಕಾಲನ್ನು ಸಿಗಿಸಿ ಒದ್ದಾಡುತ್ತದೆ, ಕೆಳಗೆ ಬೀಳುತ್ತದೆ. ಮನುಷ್ಯರು ಸಹ ಹೊಲಸಾಗಿದ್ದಾರೆ, ತಮ್ಮ ಪಾಪಕರ್ಮದಿಂದ ಕೆಳಗೆ ಬೀಳುತ್ತಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ನೀವು ಪರಸ್ಪರರ ಮೇಲೆ ಕಾಮಕಟಾರಿಯನ್ನು ನಡೆಸಬಾರದು. ತಂದೆ ಎಷ್ಟು ಕಠಿಣ ಶಬ್ದಗಳನ್ನು ಹೇಳುತ್ತಾರೆ ಎಂದು ಮಕ್ಕಳು ಹೇಳುತ್ತಾರೆ. ತಂದೆಯ ಆಜ್ಞೆಯಾಗಿದೆ, ಮಕ್ಕಳೇ, ನಾನು ಬಂದಿರುವುದೇ ಹೊಲಸಾಗಿರುವಂಥವರನ್ನು, ಕೆಳಗೆ ಬಿದ್ದಿರುವವರನ್ನು ರಕ್ಷಣೆ ಮಾಡಲು. ಮಕ್ಕಳೇ, ಕೆಳಗೆ ಬೀಳಬೇಡಿರಿ. ಸನ್ಯಾಸಿಗಳು ಸಹ ಈ ಕಾರಣಕ್ಕೆ ಹೇಳಿದ್ದರು, ನಾರಿ ನರಕಕ್ಕೆ ದಾರಿ ಎಂದು. ಈಗ ನಿಮ್ಮದು ಪ್ರವೃತ್ತಿ ಮಾರ್ಗ ಆಗಿದೆ, ಅವರದು ನಿವೃತ್ತಿ ಮಾರ್ಗ ಆಗಿದೆ. ಅವರು ಎಂದೂ ಸಹ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಸನ್ಯಾಸಿಗಳು ಗೃಹಸ್ಥಿಗಳನ್ನು ತಮ್ಮ ಫಾಲೋವರ್ಸ್ಗಳನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮದು ಪವಿತ್ರ ಗೃಹಸ್ಥ ಆಶ್ರಮ ಆಗಿತ್ತು, ಅವರೇ ಈಗ ಅಪವಿತ್ರ ಆಗಿದ್ದಾರೆ. ಇವರನ್ನು ಮತ್ತೆ ಪವಿತ್ರರನ್ನಾಗಿ ಮಾಡಬೇಕಾಗಿದೆ. ನರ ನಾರಿ ಇಬ್ಬರನ್ನು ಪವಿತ್ರರನ್ನಾಗಿ ಮಾಡಬೇಕು. ಇಬ್ಬರು ನರಕಕ್ಕೆ ದಾರಿಯಾಗಿದ್ದಾರೆ, ಇವರಿಬ್ಬರು ಸ್ವರ್ಗದ ದಾರಿಯಾಗುತ್ತಾರೆ. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ. ಯಾರು ಲಕ್ಷ್ಮೀನಾರಾಯಣ ಸ್ವರ್ಗದ ಮಾಲೀಕರಾಗಿದ್ದರು ಅವರೇ ಮತ್ತೆ ನರಕದಲ್ಲಿ ಹೊಲಸಾಗಿದ್ದಾರೆ, ನರಕದ ದ್ವಾರ ಆಗಿದ್ದಾರೆ. ಇಬ್ಬರು ನರ ಹಾಗೂ ನಾರಿಯನ್ನು ಬಾಬಾ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ನಾವು ಮಕ್ಕಳಿಗೆ ಈ ಜ್ಞಾನ ಸಿಕ್ಕಿದೆ, ಅನ್ಯರಿಗೆ ಈ ಜ್ಞಾನ ಇಲ್ಲ. ಸನ್ಯಾಸಿಗಳು ಹೇಳುತ್ತಾರೆ, ನಾರಿ ನರಕಕ್ಕೆ ದಾರಿ ಎಂದು. ನೀವೀಗ ಬಹಳ ದೊಡ್ಡ ಅಕ್ಷರಗಳಲ್ಲಿ ಬರೆದು ಹಾಕಿರಿ, ಬಹಳ ಸ್ಲೋಗನ್ಸ್ಗಳನ್ನು ಬರೆದು ಹಾಕಿರಿ. ಶಂಕರಾಚಾರ್ಯ ಉವಾಚ ಇದೆ, ನಾರಿ ನರಕಕ್ಕೆ ದಾರಿ ಎಂದು. ಜ್ಞಾನಸಾಗರ ಪತಿತ ಪಾವನ ತ್ರಿಮೂರ್ತಿ ಶಿವ ಭಗವಾನುವಾಚ ಇದೆ, ನಾರಿ ಹಾಗೂ ನರ ಇಬ್ಬರು ಸ್ವರ್ಗದ ದಾರಿಯಾಗಿದ್ದಾರೆ. ನೀವೂ ಸಹ ಈಗ ಸ್ವರ್ಗದ ದ್ವಾರವನ್ನು ತೆರೆಯುವವರಾಗಿದ್ದೀರಿ. ಯಾರು ತೆರೆಯುತ್ತಾರೆ ಅವರೇ ಅದರಲ್ಲಿ ಪ್ರವೇಶ ಮಾಡುತ್ತಾರೆ ಅಲ್ಲವೇ? ಅನ್ಯರು ಯಾರೂ ಸಹ ಸ್ವರ್ಗದಲ್ಲಿ ಪ್ರವೇಶತೆ ಮಾಡಲು ಆಗುವುದಿಲ್ಲ. ತಂದೆ ಇದನ್ನೂ ಸಹ ತಿಳಿಸುತ್ತಿದ್ದಾರೆ, ಇಡೀ ಸೃಷ್ಟಿ ಈ ಸಮಯದಲ್ಲಿ ಕಸಾಯಿ ಮನೆ ಆಗಿದೆ. ಈ ಪಾಯಿಂಟ್ಸ್ಗಳನ್ನು ಭಾಷಣದಲ್ಲಿ ತಿಳಿಸುತ್ತೀರೋ ತಿಳಿಸುವುದಿಲ್ಲವೋ ಎನ್ನುವುದು ಗೊತ್ತಿಲ್ಲ. ಪ್ರತಿಯೊಬ್ಬರು ತಮ್ಮ ಸೆಂಟರಿನ ಸೇವೆಯ ಸಮಾಚಾರವನ್ನು ಜಗದೀಶ್ ಅಣ್ಣನವರಿಗೆ ಕಳಿಸಬೇಕು. ಅವರು ಮ್ಯಾಗಝಿನ್ಗಳಲ್ಲಿ ಪತ್ರಿಕೆಗಳಲ್ಲಿ ಬರೆದು ಹಾಕುತ್ತಾರೆ, ಅದರಲ್ಲಿ ಈ ಆತ್ಮಿಕ ಮಾತುಗಳನ್ನು ಹಾಕಬೇಕು. ಇದನ್ನು ಆತ್ಮಿಕ ಸೇವಾ ಸಮಾಚಾರ ಎಂದು ಹೇಳಲಾಗುತ್ತದೆ. ಬಾಕಿ ಪತ್ರಿಕೆಗಳಲ್ಲಿ ಶಾರೀರಿಕ ಸಮಾಚಾರ ಇರುತ್ತದೆ. ನಿಮ್ಮದು ಆತ್ಮಿಕ ಸಮಾಚಾರ. ಈ ಆತ್ಮಿಕ ಸಮಾಚಾರವನ್ನು ಪ್ರಿಂಟ್ ಮಾಡಬೇಕು. ಎಲ್ಲರಿಗೂ ಗೊತ್ತಿದೆ ಮ್ಯಾಗಝಿನ್ಗಳಲ್ಲಿ ಸೇವಾ ಸಮಾಚಾರ ಬರುತ್ತದೆ ಎಂದು. ಅಂದ ಮೇಲೆ ಎಲ್ಲರೂ ನಿಮ್ಮ ಸೇವೆಯ ಸಮಾಚಾರವನ್ನು ಜಗದೀಶ್ ಅಣ್ಣನವರಿಗೆ ಕಳಿಸಬೇಕು. ಒಳ್ಳೊಳ್ಳೆ ಮಾತುಗಳನ್ನು ಹಾಕಲು ಸಾಧ್ಯವಿದೆ. ಇದು ಸತ್ಯ ಮಾತಾಗಿದೆಯಲ್ಲವೇ? ನಾರಿಯನ್ನು ಸರ್ಪಿಣಿ ಎಂದು ತಿಳಿದುಕೊಂಡಿದ್ದಾರೆ, ಆದರೆ ಈ ರೀತಿ ಅಲ್ಲ. ಸತ್ಯಯುಗದಲ್ಲಿ ನಾರಿಯ ಸಂಘವೇ ಇರುತ್ತದೆಯಲ್ಲವೇ? ಆದರೂ ಪವಿತ್ರವಾಗಿರುತ್ತಾರೆ. ಇಲ್ಲಿ ಮಾಯೆಯ ರಾಜ್ಯವಿದೆ. ಇಲ್ಲಿ ಸ್ತ್ರೀಯನ್ನು ನೋಡಿದಾಗ ಅವರ ಮನಸ್ಸು ನಿಲ್ಲಲು ಸಾಧ್ಯವಿಲ್ಲ. ಅಲ್ಲಿ ಮಾಯೆಯ ರಾಜ್ಯ ಇರುವುದಿಲ್ಲ. ಆದ್ದರಿಂದ ಯಾರ ಮನಸ್ಸು ಚಂಚಲ ಆಗುವುದಿಲ್ಲ. ರಾಮ ರಾಜ್ಯದಲ್ಲಿ ಕರ್ಮ ಅಕರ್ಮವಾಗುತ್ತದೆ, ರಾವಣನ ರಾಜ್ಯದಲ್ಲಿ ಕರ್ಮ ವಿಕರ್ಮವಾಗುತ್ತದೆ. ಮುಖ್ಯ ಮಾತು ಪಾಪಗಳದ್ದಾಗಿದೆ. ನೀವು ಈಗ ನರ ಹಾಗೂ ನಾರಿ ಇಬ್ಬರೂ ಸ್ವರ್ಗದ ದಾರಿ ಎಂದು ಬರೆಯಿರಿ. ಅವರು ಬಲೆ ನಾರಿ ಎಂದು ಬರೆದಿದ್ದಾರೆ. ನಿಮ್ಮದು ಪ್ರವೃತ್ತಿ ಮಾರ್ಗ ಆಗಿದೆ. ನಾರಿ ಹಾಗೂ ನರ, ಸ್ತ್ರೀ ಪುರುಷ
ಇಬ್ಬರೂ ಶ್ರೀಮತದನುಸಾರವಾಗಿ ನಡೆದು ಸ್ವರ್ಗದ ಬಾಗಿಲನ್ನು ತೆರೆಯುತ್ತಾರೆ. ತಂದೆ ಜ್ಞಾನಸಾಗರ ಆಗಿರುವ ಕಾರಣದಿಂದ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ. ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯ ವಿನಃ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಹಿಂದೆ ಋಷಿಮುನಿಗಳು ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು. ಅವರು ರಜೋಗುಣಿಗಳಾಗಿದ್ದರು. ವಾಸಿಗಳಿಗೂ ಸಹ ಸತೋ ರಜೋ ತಮೋದ ಜ್ಞಾನ ಇರಲಿಲ್ಲ. ಯಾರು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಂಡಿಲ್ಲ. ಈಗ ತಂದೆ ನಾವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಅವರು ಸ್ವರ್ಗದ ರಚಯಿತ ಆಗಿದ್ದಾರೆ. ತಂದೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಹೇಳುತ್ತಿದ್ದಾರೆ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ಪವಿತ್ರರಾಗಿ ಸ್ವರ್ಗದ ಮಾಲೀಕರಾಗುತ್ತೀರಿ. ಆದ್ದರಿಂದ ನೀವು ಮಕ್ಕಳಿಗೆ ತಂದೆ ಕೇಳುತ್ತಿದ್ದಾರೆ, ಸತ್ಯಯುಗಿ ಸ್ವರ್ಗವಾಸಿಗಳಾಗುತ್ತೀರೋ ಅಥವಾ ಕಲಿಯುಗಿ ನರಕವಾಸಿಗಳಾಗುತ್ತೀರೋ? ಇದೂ ಸಹ ನಿಮಗೆ ಈ ಸಂಗಮ ಯುಗದಲ್ಲಿಯೇ ಕೇಳಲಾಗುತ್ತದೆ. ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಆದ್ದರಿಂದ ಈ ಶಬ್ದಗಳನ್ನು ಗಳಿಗೆಗಳಿಗೆಗೂ ಬರೆಯಬೇಕು, ಮರೆಯಬಾರದು. ಬಹಳ ಮಾಡಿ ಮಕ್ಕಳು ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮ ಎನ್ನುವ ಶಬ್ದವನ್ನು ಮರೆತು ಬರೆಯುತ್ತಾರೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ನಾವು ಪುರುಷೋತ್ತಮರಾಗುತ್ತೇವೆ. ಮನುಷ್ಯರು ಅಜ್ಞಾನಿಗಳಾಗಿದ್ದಾರೆ. ಅಜ್ಞಾನಿಗಳು ಎಂದು ಭಕ್ತರಿಗೆ ಹೇಳಲಾಗುತ್ತದೆ. ಅವರಿಗೆ ತಂದೆ ಹೇಳುತ್ತಾರೆ, ಅವರು ನನ್ನೊಂದಿಗೆ ಮಿಲನ ಮಾಡಲು ಸಾಧ್ಯವಿಲ್ಲ. ನನ್ನ ಜ್ಞಾನವನ್ನು ನನ್ನಿಂದ ಕೇಳಲು ಆಗುವುದಿಲ್ಲ. ಭಕ್ತರಿಗೆ ಜ್ಞಾನಸಾಗರ ತಂದೆಯೇ ಬಂದು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಗೊತ್ತಿಲ್ಲ. ಭಕ್ತಿಯಲ್ಲಿ ನಡೆಯುತ್ತಾ ನಡೆಯುತ್ತಾ ಏಣಿಯನ್ನು ಕೆಳಗಿಳಿಯುತ್ತಾ ಬಂದಿದ್ದೀರಿ. ಅಪಾರ ಭಕ್ತಿ ಇದೆ, ಜ್ಞಾನ ಸಹಜವಾಗಿದೆ. ಶಿಕ್ಷಣವನ್ನು ಓದಿ ಪಾಸ್ ಮಾಡಬೇಕು. ನೀವು ಹೂಗಳಾಗುತ್ತಿದ್ದೀರಿ. ನೀವು ತಿಳಿದುಕೊಳ್ಳಬಹುದು, ಈ ಕಾಲೇಜಿನಲ್ಲಿ ಯಾರು ಯಾರು ಎಷ್ಟು ಓದುತ್ತಾರೆ ಹಾಗೂ ಅನ್ಯರಿಗೂ ಎಷ್ಟು ಓದಿಸುತ್ತಾರೆ. ನೀವೂ ಸಹ ಟೀಚರ್ ಆಗಿದ್ದೀರಿ. ಕೆಲವು ಟೀಚರ್ ಏಕದಮ್ ಕೊಳಕಾಗುತ್ತಾರೆ, ಕೊಳಕು ಕೆಲಸ ಮಾಡುತ್ತಾರೆ. ಕೆಲವರು ಕೇಳುತ್ತಾರೆ, ಕೇಳಿದಾಗ ಇಂತಹ ಅಪವಿತ್ರರು ಇಲ್ಲಿ ಇರುತ್ತಾರೆ ಎಂದು ಗೊತ್ತಿದೆ. ತಂದೆ ಅಂಥವರ ಹೆಸರನ್ನು ಎಂದೂ ತೆಗೆದುಕೊಳ್ಳುವುದಿಲ್ಲ. ಇಂಥವರು ಈ ರೀತಿ ಇದ್ದಾರೆ, ಇಂಥವರು ಈ ರೀತಿ ಇದ್ದಾರೆ ಎಂದು ಹೇಳುವುದಿಲ್ಲ. ಆದ್ದರಿಂದ ಅಂಥವರನ್ನು ಸೆಂಟರಿಗೆ ಬರಲು ಬಿಡಬಾರದು. ಕೆಲವೊಂದು ಪರಿಸ್ಥಿತಿಯಲ್ಲಿ ಬರಬೇಕಾಗುತ್ತದೆ. ಅಂಥವರ ಅವರ ಕಲ್ಯಾಣ ಮಾಡುವುದಕ್ಕೋಸ್ಕರ ಅವರನ್ನು ಬರಲು ಬಿಡಬೇಕಾಗುತ್ತದೆ. ಇಲ್ಲ ಎಂದರೆ ಅವರೂ ಸಹ ಎಲ್ಲಿಗೆ ಹೋಗಬೇಕು? ಇಂತಹ ಮಕ್ಕಳು ಇದ್ದಾರೆ. ಬೇಹದ್ದಿನ ತಂದೆಯಿಂದ ಭಗವಂತನ ಹತ್ತಿರ ಪ್ರತಿಜ್ಞೆ ಮಾಡಿ ಮತ್ತೆ ಕೊಳಕು ಕೆಲಸ ಮಾಡಿ ಕೆಳಗೆ ಬೀಳುತ್ತಾರೆ. ಅರ್ಧಕಲ್ಪದ ಪ್ರತಿಜ್ಞೆಯಾಗಿದೆಯಲ್ಲವೇ? ತಂದೆ ಹೇಳುತ್ತಿದ್ದಾರೆ, ನಾಯಿಯ ಬಾಲಕ್ಕೆ ಎಷ್ಟೇ ನೀವು ಸೀದಾ ಮಾಡಲು ಡಬ್ಬವನ್ನು ಕೋಲನ್ನು ಕಟ್ಟಿದರೂ ಅದು ಸೀದಾ ಆಗುವುದಿಲ್ಲ. ಈಗ ತಂದೆಯೂ ಹೇಳುತ್ತಿದ್ದಾರೆ, ವಿಕಾರಕ್ಕೆ ವಶ ಆಗಿ ನಿಮಗೆ ನೀವೇ ಮೋಸ ಮಾಡಿಕೊಳ್ಳಬೇಡಿರಿ. ಭಗವತಿಗಳಾಗಬೇಕಾಗಿದೆ. ಆದರೂ ಸಹ ಮಕ್ಕಳು ಪುರುಷಾರ್ಥ ಮಾಡುತ್ತಾ ಇಬ್ಬರೂ ಸಹ ನಾಯಿ ಮತ್ತು ಹೆಣ್ಣು ನಾಯಿ ಆಗಿಬಿಡುತ್ತಾರೆ. ತಂದೆ ಹೇಳುತ್ತಿದ್ದಾರೆ, ನೋಡಿರಿ, ದೇವತಾ ವಂಶಾವಳಿ ಸ್ಥಾಪನೆಯಾಗುತ್ತಿದೆಯಲ್ಲವೇ? ಗಾಡೆಸ್ನ ಮನೆತನ ಇದೆ. ಹೆಸರೇ ದೇವಿ ದೇವತಾ ಎಂದು ಹೇಳಲಾಗುತ್ತದೆ. ವಿದೇಶದವರು ಸಹ ಇವರನ್ನು ದೇವಿ ದೇವತಾ ಎಂದು ಕರೆಯುತ್ತಾರೆ. ಲಾರ್ಡ್ ಕೃಷ್ಣ ಎಂದು ಹೇಳುತ್ತಾರೆ. ಆದರೆ ಈ ಶಬ್ದ ಸರಿಯಿಲ್ಲ. ಮಹಾರಾಜ, ಮಹಾರಾಣಿ, ಲಕ್ಷ್ಮೀ ನಾರಾಯಣ ಎನ್ನುವುದು ಸರಿಯಾಗಿದೆ. ಅವರು ದೇವಿ ದೇವತೆಗಳು. ಇವತ್ತು ಅನೇಕ ದೇವಿಯರು ಎಂದು ಕರೆಯುತ್ತಾರೆ. ಅಂತ ದೇವಿ, ಈ ದೇವಿ ಎಂದು ಕರೆಯುತ್ತಾರೆ. ಯಾರೂ ದೇವಿಯರಿಲ್ಲ. ಯಾರಲ್ಲಿ
ದೈವಿ ಗುಣ ಇರುತ್ತವೆ ಅವರನ್ನು ದೇವತಾ ಎಂದು ಹೇಳುತ್ತಾರೆ. ಕೆಲವರು ಬೇರೆಯವರಲ್ಲಿ ಒಳ್ಳೆ ಗುಣಗಳನ್ನು ನೋಡಿದಾಗ ಇವರು ದೇವತಾ ಗುಣದವರು ಎಂದು ಹೇಳುತ್ತಾರೆ. ಮಕ್ಕಳಿಗೆ ಗೊತ್ತಿದೆ ಅಸುರಿ ಜಗತ್ತಿನಲ್ಲಿ ಯಾವ ದೈವಿ ಗುಣವೂ ಇರುವುದಿಲ್ಲ. ಕೆಲವು ಒಳ್ಳೊಳ್ಳೆ ಧಾರ್ಮಿಕ ಬುದ್ಧಿಯವರು ಇದ್ದಾರೆ. ಅವರು ಇರುವುದು ಮಾಡುವುದು ಬಹಳ ಚೆನ್ನಾಗಿರುತ್ತದೆ. ಆದರೆ ಕೆಲವರು ಒಳ್ಳೊಳ್ಳೆ ಧಾರ್ಮಿಕ ಬುದ್ಧಿಯವರು ಇರುತ್ತಾರೆ. ಆ ಧಾರ್ಮಿಕ ಬುದ್ಧಿಯವರ ಆಚಾರ ಇರುವುದು ಮಾಡುವುದು ಬಹಳ ಚೆನ್ನಾಗಿ ಇರುತ್ತದೆ. ಆದರೆ ಅವರು ಸತ್ಯ ವೈಷ್ಣವರಾಗಿರುವುದಿಲ್ಲ. ಕಾಮ ಕಟಾರಿಯನ್ನು ನಡೆಸುತ್ತಾರೆ. ಅವರೂ ಸಹ ಕಸಾಯಿಯಾಗಿದ್ದಾರಲ್ಲವೇ. ತಂದೆ ಹೇಳುತ್ತಿದ್ದಾರೆ, ಭಗವಾನ್ ವಾಚ ಇದೆ, ಕಾಮ ಮಹಾಶತ್ರುವಾಗಿದೆ ಎಂದು ಬರೆಯಿರಿ. ಭಗವಂತನ ಹೆಸರನ್ನು ಅವಶ್ಯವಾಗಿ ತೆಗೆದುಕೊಳ್ಳಬೇಕು. ತಂದೆ ಬಹಳ ಒತ್ತು ಕೊಟ್ಟು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೀವು ಅವಶ್ಯವಾಗಿ ಈ ಮಾತುಗಳನ್ನು ಬರೆದು ಹಾಕಿರಿ, ಅವರ ಕಿವಿಗಳ ತನಕ ತಲುಪಿಸಿರಿ. ತಂದೆ ಕೇವಲ ನಾವು ಭಾರತವಾಸಿಗಳಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದರು. ತಂದೆ ಹೇಳುತ್ತಿದ್ದಾರೆ, ನಾನು ಭಾರತದಲ್ಲಿನೇ ಬರುತ್ತೇನೆ. ಭಾರತದಂಥ ಪವಿತ್ರ ಖಂಡ ಮತ್ತೊಂದಿಲ್ಲ. ಅರ್ಧ ಕಲ್ಪದ ನಂತರ ಮತ್ತೆ ಏಕದಂ ಅಪವಿತ್ರರಾಗುತ್ತೀರಿ. ಯಾವಾಗ ಪವಿತ್ರ ದೇವತೆಗಳ ರಾಜ್ಯ ಇತ್ತು ಆ ಸಮಯದಲ್ಲಿ ಅನ್ಯ ಖಂಡಗಳು ಇರುವುದಿಲ್ಲ. ನೀವು ಯಾರಿಗಾದರೂ ಪ್ರಶ್ನೆ ಕೇಳಬಹುದು, ನಿಮಗೆ ರಚಯಿತ ಹಾಗೂ ರಚನೆಯ ಬಗ್ಗೆ ಗೊತ್ತಿದೆಯಾ ಎಂದು. ಅವರು ಉತ್ತರ ಕೊಡಲು ಸಾಧ್ಯವಿಲ್ಲ, ಏಕೆಂದರೆ ಅವರಿಗೆ ಗೊತ್ತೇ ಇಲ್ಲ. ನಿಮ್ಮ ವಿನಃ ಯಾರಿಗೂ ಸಹ ರಚಯಿತ ಹಾಗೂ ರಚನೆಯ ಪರಿಚಯ ಇಲ್ಲ. ನಿಮಗೆ ತಂದೆಯಿಂದ ಪರಿಚಯ ಸಿಕ್ಕಿದೆ, ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ. ಸರ್ವವ್ಯಾಪಿ ಎಂದು ಭಗವಂತನಿಗೆ ಹೇಳಿ ಭಗವಂತನ ನಿಂದನೆಯನ್ನು ಮಾಡಿದ್ದಾರೆ. ಈ ಮಾತನ್ನು ಹೇಳಲು ಯಾವ ಭಯಪಡುವ ಮಾತಿಲ್ಲ. ನೀವು ಅನ್ಯರಿಗೆ ಹೇಳಬಹುದು, ಕಾಮ ಮಹಾಶತ್ರುವಾಗಿದೆ ಎಂದು ಭಗವಂತ ಹೇಳಿದ್ದಾರೆ. ಇದು ವಿಕಾರಿ ಜಗತ್ತಾಗಿದೆ. ನಿರ್ವಿಕಾರಿ ಜಗತ್ತೇ ಸಂಪೂರ್ಣ ಬೇರೆ ಇದೆ. ಈ ವಿಕಾರಿ ಜಗತ್ತನ್ನು ಸ್ವರ್ಗ ಎಂದು ಕರೆಯಲು ಸಾಧ್ಯವಿಲ್ಲ. ಭಾರತವಾಸಿಗಳು ಪತಿತರು ವಿಕಾರಿಗಳಾಗಿದ್ದಾರೆ. ಇವರು ಈ ಜಗತ್ತನ್ನೇ ಇಲ್ಲಿಯೇ ತಮ್ಮನ್ನು ಸ್ವರ್ಗದ ಮಾಲೀಕರು ಎಂದು ತಿಳಿದುಕೊಂಡಿದ್ದಾರೆ. ನಮ್ಮ ಹತ್ತಿರ ಹಣ, ಒಡವೆ, ಏರೋಪ್ಲೇನ್, ಆಸ್ತಿ ಎಲ್ಲವೂ ಇದೆ ಎಂದರೆ ನಮ್ಮ ಪಾಲಿಗೆ ಇದೇ ಸ್ವರ್ಗ ಎಂದು ತಿಳಿದುಕೊಂಡಿದ್ದಾರೆ. ಅವರ ಬುದ್ಧಿಯಲ್ಲಿ ಇದೆ ನಾನು ಇಲ್ಲಿ ಸ್ವರ್ಗವಾಸಿಯಾಗಿದ್ದೇನೆ ಎಂದು. ತಂದೆ ಹೇಳುತ್ತಿದ್ದಾರೆ, ಯಾರು ತಮ್ಮನ್ನು ಸ್ವರ್ಗದಲ್ಲಿದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ ಅವರನ್ನು ಬಿಟ್ಟು ಬಿಡಿರಿ. ಸ್ವರ್ಗವಾಸಿಗಳನ್ನಾಗಿ ಅವರನ್ನು ನಾವು ಯಾಕೆ ಮಾಡಬೇಕು? ದ್ರೌಪದಿಯಂಥವರು ಕೂಗಿ ಕರೆಯುತ್ತಿದ್ದಾರೆ. ಅವರು ಹೇಳುತ್ತಿದ್ದಾರೆ, ಇವರು ನಮ್ಮನ್ನು ಪತಿತರನ್ನಾಗಿ ಮಾಡುತ್ತಿದ್ದಾರೆ, ಇಂಥವರಿಂದ ನಮ್ಮನ್ನು ರಕ್ಷಣೆ ಮಾಡು ಎಂದು ಕರೆಯುತ್ತಿದ್ದಾರೆ. ತಂದೆ ಈಗ ನಾವು ಮಕ್ಕಳನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ನಿಮ್ಮೊಳಗೆ ನೀವು ನೋಡಿಕೊಳ್ಳಿರಿ, ನಾನು ಮಂಗನನ್ನು ವರಿಸಲು ಯೋಗ್ಯ ಆಗಿದ್ದೇನೋ ಅಥವಾ ಲಕ್ಷ್ಮೀನಾರಾಯಣರನ್ನು ವರಿಸಲು ಯೋಗ್ಯ ದೇವತೆ ಆಗಿದ್ದೇನೋ ಚೆಕ್ ಮಾಡಿಕೊಳ್ಳಿರಿ. ಭಕ್ತರು ಎಲ್ಲರೂ ಮಂಗಗಳೇ ಮಂಗ ಆಗಿದ್ದಾರೆ, ಅಂದರೆ ಚಂಚಲ ಬುದ್ಧಿಯವರಾಗಿದ್ದಾರೆ. ತಂದೆ ಪ್ರತಿಜ್ಞೆಯನ್ನು ಮಾಡಿದ್ದಾರೆ, ರಾವಣನ ಮೇಲೆ ಜಯ ಸಾಧಿಸುವುದಕ್ಕೋಸ್ಕರ. ಇದರ ಅರ್ಥ ಬಹಳ ರಹಸ್ಯವಾಗಿದೆ. ಜಗತ್ತಿನ ರಹಸ್ಯ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನಾವು ಮಕ್ಕಳಿಗೆ ಬಹಳಷ್ಟು ಪಾಯಿಂಟ್ಸ್ಗಳು ಸಿಗುತ್ತದೆಯಲ್ಲವೇ. ರಾಮಲೀಲೆಯ ಗ್ರೌಂಡ್ನಲ್ಲೂ ಸಹ ನೀವು ಇಂತಿಂತಹ ಮಾತುಗಳನ್ನು ತಿಳಿಸಬಹುದು, ಆದರೆ ಭಯಪಡುವ ಮಾತಿಲ್ಲ. ಮನುಷ್ಯರಿಗೆ ಗೊತ್ತಿದೆ ತಂದೆ ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಮುಖ ಬಲೆ ಮನುಷ್ಯರದ್ದೇ ಆಗಿದ್ದರೂ ಒಳಗಿನ ಬುದ್ಧಿ ಮಂಗಗಳ ರೀತಿ ಇದೆ. ತಂದೆ ಬಂದು ದೈವಿ ಗುಣವನ್ನು
ಧಾರಣೆ ಮಾಡಿಸುತ್ತಾರೆ. ಅರ್ಧ ಕಲ್ಪಕ್ಕೋಸ್ಕರ ನಮ್ಮ ಸ್ಥಿರ ಗುಣಗಳನ್ನಾಗಿ ಮಾಡುತ್ತಾರೆ. ಅದರ ಫಲವನ್ನು 21 ಜನ್ಮಗಳಿಗೋಸ್ಕರ ಪಡೆದುಕೊಳ್ಳುತ್ತೀರಿ. ನಾವು ಮಕ್ಕಳಿಗೆ ಗೊತ್ತಿದೆ, ನಮ್ಮ ಸೈನ್ಯವೇ ರಾವಣನ ಮೇಲೆ ಜಯ ಪಡೆದುಕೊಳ್ಳುತ್ತದೆ. ನಂತರ ಭಕ್ತಿ ಮಾರ್ಗದಲ್ಲಿ ಎಲ್ಲ ಮಾತುಗಳು ಉಲ್ಟಾ ಆಗಿದ್ದವೆ. ಎಷ್ಟೊಂದು ನಿಂದನೆಯನ್ನು ಮಾಡಿದ್ದೀರಿ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಪುರುಷಾರ್ಥ ಮಾಡಿ ದೇವತೆಗಳಾಗುತ್ತೇವೆ. ನಂತರ ವಾಮ ಮಾರ್ಗಕ್ಕೆ ಹೋಗುತ್ತೇವೆ. ಮೊಟ್ಟ ಮೊದಲು ಶಿವನ ಪೂಜೆಯನ್ನು ಮಾಡುತ್ತಾ ಬಂದೆವು. ಆ ಸಮಯದಲ್ಲಿ ಹಣವೂ ಸಹ ಅಪಾರವಾಗಿತ್ತು. ವಜ್ರದ ಲಿಂಗುವನ್ನು ಮಾಡಿ ಪೂಜೆ ಮಾಡಿದರು. ನಂತರದಲ್ಲಿ ಆ ಲಿಂಗುವನ್ನು ಕಪ್ಪಾಗಿ ಮಾಡಿದ್ದಾರೆ, ತಮೋ ಪ್ರಧಾನವನ್ನಾಗಿ ತೋರಿಸಿದ್ದಾರೆ. ಮನುಷ್ಯರು ಸ್ವಯಂ ತಾವು ತಮೋ ಪ್ರಧಾನ ಆಗಿರುವ ಕಾರಣದಿಂದ ಶಿವನ ಮೂರ್ತಿಯನ್ನು, ಲಿಂಗುವನ್ನು ಸಹ ಏನು ಮಾಡಿದ್ದಾರೆ, ಕಪ್ಪಾಗಿ ತೋರಿಸಿದ್ದಾರೆ. ನೀವು ಶಿವನ ಮಂದಿರಕ್ಕೆ ಹೋಗಿ ಜ್ಞಾನವನ್ನು ತಿಳಿಸಬಹುದು. ಇಂದಲ್ಲ ನಾಳೆ ತಿಳಿದುಕೊಳ್ಳುತ್ತಾರೆ. ಆದರೆ ಇವತ್ತು ತಿಳಿದುಕೊಂಡಿಲ್ಲ ಎಂದರೆ ನಾಳೆ ನಾಡಿದ್ದು ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ. ಅವರಿಗೆ ಕೇಳಿರಿ, ಎಲ್ಲರಿಗೂ ಸೀದಾ ಆಗಲೇಬೇಕು. ಎಲ್ಲರ ಬಾಲ ರಾವಣ ಕಟ್ ಮಾಡಿದ್ದಾನಲ್ಲವೇ? ಬಾಲಕ್ಕೆ ಬೆಂಕಿ ಬೀಳಲಿದೆ. ಮಂಗಗಳ ಬಾಲಕ್ಕೆ ಬೆಂಕಿ ಬಿದ್ದಾಗಲೇ ಲಂಕೆ ಸುಟ್ಟು ಹೋಗಿದ್ದು. ವಿಚಾರ ಸಾಗರ ಮಂಥನ ಮಾಡಿ ಬಹಳ ಚೆನ್ನಾಗಿ ರಿಫೈನ್ ಮಾಡಿ ಬರೆಯಬೇಕು. ಯುಕ್ತಿಯಿಂದ ಜ್ಞಾನವನ್ನು ಬರೆಯಬೇಕು. ಎಲ್ಲರ ಕೈಯಲ್ಲೂ ಈ ಜ್ಞಾನ ಬರುತ್ತದೆ. ಆಗ ಅವರು ತಿಳಿದುಕೊಳ್ಳುತ್ತಾರೆ, ಹೌದು, ಅವಶ್ಯವಾಗಿ ನಮಗೆ ಸಂದೇಶ ಸಿಕ್ಕಿತ್ತು, ಆ ಸಮಯದಲ್ಲಿ ನಾವು ಗಮನ ಕೊಡಲಿಲ್ಲ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ನೀವು ಮಕ್ಕಳು ಪ್ರಶ್ನೆ ಮಾಡಿರಿ, ನೀವು ಸತ್ಯಯುಗಿಯಾಗಿದ್ದೀರೋ ಅಥವಾ ಕಲಿಯುಗದವರಾಗಿದ್ದೀರೋ? ಯಾರು ಕೇಳುತ್ತಾರೆ ಅವರು ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ನಿಮಗೆ ದಯೆ ಬರಬೇಕು. ಅವರಿಗೆ ಹೇಳಿರಿ, ಸತ್ಯಯುಗದವರಾಗಬೇಕು. ಸತ್ಯಯುಗದವರಾಗಬೇಕಾದರೆ ನೀವು ಬನ್ನಿರಿ, ನಾವು ನಿಮಗೆ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ಕರೆಯಿರಿ. ಸತ್ಯಯುಗದ ನಿವಾಸಿಗಳಾಗುವುದು ಎಷ್ಟೊಂದು ಸಹಜವಿದೆ. ತಂದೆಯನ್ನು ನೆನಪು ಮಾಡುವುದರಿಂದಲೇ ತಮೋಪ್ರಧಾನದ ತುಕ್ಕು ಬಿಟ್ಟು ಹೋಗುತ್ತದೆ. ತಂದೆ ಸಂಪೂರ್ಣ ಪವಿತ್ರ ಆಗಿದ್ದಾರೆ. ಮಕ್ಕಳನ್ನೂ ಸಹ ಈ ರೀತಿ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ಆದರೂ ಸಹ ಮಕ್ಕಳು ಕೆಳಗಿಳಿಯುತ್ತಲೇ ಬಂದಿದ್ದಾರೆ. ತುಕ್ಕು ಹಿಡಿದಿದೆಯಲ್ಲವೇ? ಆತ್ಮನಿಗೆ ತುಕ್ಕು ಹಿಡಿದಿದೆಯಲ್ಲವೇ? ಎಲ್ಲರ ಮೇಲೂ ತುಕ್ಕು ಹಿಡಿದಿದೆ. ತುಕ್ಕನ್ನು ಬಿಡಿಸಲು ಕಬ್ಬಿಣದ ವಸ್ತುಗಳನ್ನು ಸೀಮೆ ಎಣ್ಣೆಯಲ್ಲಿ ಹಾಕುತ್ತಾರೆ. ಈಗ ನಿಮ್ಮ ಬುದ್ಧಿಯೋಗ ತಂದೆಯ ಜೊತೆಗೆ ಜೋಡಣೆಯಾದರೆ ನಿಮಗೆ ಹಿಡಿದಿರುವಂತಹ ತುಕ್ಕು ಬಿಟ್ಟು ಹೋಗುತ್ತದೆ. ಒಂದು ವೇಳೆ ಆತ್ಮಕ್ಕೆ ಹಿಡಿದಿರುವಂತಹ ತುಕ್ಕು ಬಿಡದೇ ಇದ್ದಾಗ ಶಿಕ್ಷೆಗಳನ್ನು ತಿನ್ನಬೇಕಾಗುತ್ತದೆ. ನಾವು ಮಕ್ಕಳಿಗೆ ಗೊತ್ತಿದೆ, ಅಷ್ಟರತ್ನಗಳ ಮಾಲೆ ರೆಡಿಯಾಗುತ್ತದೆ. ಅವರು ಪಾಸ್ ವಿತ್ ಆನರ್ ಆಗುವಂಥವರು. ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ಇದರಲ್ಲಿ ಬಹಳ ಮಕ್ಕಳು ಫೇಲ್ ಆಗುತ್ತಾರೆ. ತಂದೆ ತಿಳಿಸುತ್ತಿದ್ದಾರೆ, ದೇವಿ ದೇವತಾ ಧರ್ಮದವರದೇ ಸಂಬಂಧ ಇದೆ. ಯಾರು ದ್ವಾಪರ ಯುಗದ ನಂತರ ಬರುತ್ತಾರೆ ಅವರು ಮತ್ತೆ ದ್ವಾಪರ ಯುಗದ ನಂತರವೇ ಬರುತ್ತಾರೆ. ಅವರು ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಯಾರು ಸ್ವರ್ಗದಲ್ಲಿ ಬರುತ್ತಾರೆ ಅವರು ಮತ್ತೆ ರಿಪೀಟ್ ಮಾಡುತ್ತಾರೆ. ಈ ಎಲ್ಲ ಮಾತುಗಳ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಧಾರಣೆ ಮಾಡಬೇಕು ಹಾಗೂ ಅದರ ಸಾರಾಂಶವನ್ನು ತೆಗೆದು ಬರೆಯಬೇಕು. ಇದು ಸಹ ತಂದೆ ಹೇಳುತ್ತಿದ್ದಾರೆ. ಯಾವುದೇ ದೊಡ್ಡ ಘಟನೆಯನ್ನು ನೋಡಿದರೂ, ವಯಸ್ಸಾಗಿರಬಹುದು, ಸಣ್ಣ ಮಕ್ಕಳಾಗಿರಬಹುದು, ಒಂದು ದೊಡ್ಡ ಘಟನೆಯನ್ನು ನೋಡಿದಾಗ ಕೆಲವರಿಗೆ ಹಾರ್ಟ್ ಫೇಲ್ ಆಗುತ್ತದೆ ಅಲ್ಲವೇ? ಇಂತಹ ಕೆಲವು ವಿಶೇಷ ಮಾತುಗಳನ್ನು ಮುಖ್ಯವಾಗಿ 5-7 ಪತ್ರಿಕೆಗಳಲ್ಲಿ ಹಾಕಿರಿ. ಈ 5000 ವರ್ಷಗಳ ಮೊದಲು ಈ ರೀತಿ ಆಗಿತ್ತು, ಈಗಲೂ ಈ ರೀತಿ ಆಗುತ್ತಿದೆ. ಅದೇ ರಿಪೀಟ್ ಆಗುತ್ತಿದೆ. ಗಳಿಗೆ ಗಳಿಗೆಗೂ ಪತ್ರಿಕೆಗಳಲ್ಲಿ ಸೂಕ್ಷ್ಮವಾಗಿ ವಿಚಾರಗಳನ್ನು ಹಾಕುತ್ತಿರಬೇಕು.
ಒಂದು ದಿನ ಮನುಷ್ಯರ ಬುದ್ಧಿ ಓಪನ್ ಆಗುತ್ತದೆ. ಇದು ಸಹ ಪತ್ರಿಕೆಗಳಲ್ಲಿ ಅಥವಾ ಮ್ಯಾಗಝಿನ್ಗಳಲ್ಲಿ ಬರೆಯಬಹುದು. ದ್ವಾಪರ ಯುಗದಿಂದ ಎಲ್ಲರೂ ಕಟುಕರಾಗುತ್ತಾ ಬಂದಿದ್ದೇವೆ. ಸತ್ಯ ತ್ರೇತಾಯುಗದಲ್ಲಿ ಅಹಿಂಸಾ ದೇವಿ ದೇವತಾ ಪರಮ ಧರ್ಮ ಆಗಿತ್ತು. ಆದರೆ ಇಲ್ಲಿ ಹಿಂಸೆಯಾಗಿದೆ. ಇದನ್ನು ಅಸುರಿ ಧರ್ಮ ಎಂದು ಹೇಳಲಾಗುತ್ತದೆ. ಇಂತಹ ಮಾತುಗಳನ್ನು ನೀವು ಪತ್ರಿಕೆಗಳಲ್ಲಿ ಬರೆದಾಗ ಅನೇಕರು ಓದುತ್ತಾರೆ. ಪತ್ರಿಕೆಗಳು ಕೇವಲ ಬ್ರಾಹ್ಮಣ ಮಕ್ಕಳೇ ಓದುತ್ತಾರೆ. ಅನ್ಯರು ಇದರಿಂದ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಲಿಟ್ರೇಚರ್ನಿಂದ ಕೆಲವರು ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ಓದುತ್ತಾರೆ, ಕಷ್ಟಪಟ್ಟು ತಿಳಿದುಕೊಳ್ಳುತ್ತಾರೆ. ನನ್ನ ಮಕ್ಕಳೇ ಪೂರ್ಣವಾಗಿ ಮ್ಯಾಗಝಿನನ್ನು ತಿಳಿದುಕೊಳ್ಳುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಸದಾ ಹರ್ಷಿತ ಭವ. ತಾವು ತಮ್ಮ ಮಹಿಮೆಯನ್ನು ಏನು ಮಾಡುತ್ತೀರಿ ಎಂದು ಗೊತ್ತಿದೆಯೇನು? ತಾವು ಮಕ್ಕಳು ತಂದೆಯ ಸಮಾನ ಸಾಗರ ಆಗಿದ್ದೀರಿ. ಜೊತೆಗೆ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗಿದ್ದೀರಿ. ಯಾರು ಜಗತ್ತಿನ ಮಾಲೀಕರಾಗುತ್ತಾರೆ, ಡಬಲ್ ಪೂಜೆಗೆ ಯೋಗ್ಯರಾಗುತ್ತಾರೆ. ಡಬಲ್ ಕಿರೀಟಧಾರಿಗಳು, ಡಬಲ್ ಅಹಿಂಸಕರು, ಡಬಲ್ ಆಸ್ತಿಗೆ ಅಧಿಕಾರಿಗಳಾಗುವುದರ ಜೊತೆಗೆ ಡಬಲ್ ತಂದೆಗೆ ಮುದ್ದು ಹಾಗೂ ಸಿಕ್ಕಿಲ್ಲದೆ ಮಕ್ಕಳು ಆಗಿದ್ದೀರಿ. ಈ ರೀತಿ ತಮ್ಮ ಮಹಿಮೆಯನ್ನು ಸ್ವಯಂ ತಾವೇ ಸ್ಮರಣೆ ಮಾಡಿಕೊಂಡಾಗ ಸದಾ ಹರ್ಷಿತರಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.